ದಿನದಿಂದ ದಿನಕ್ಕೆ ಪೋಸ್ಕೋ ವಿರುದ್ಧದ ಹೋರಾಟ ತೀವ್ರಗೊಳ್ಳುತ್ತಲೇ ಇದೆ. ಗದಗ ರೈತರ ಹೋರಾಟಕ್ಕೆ ಈಗ ವಿರೋಧ ಪಕ್ಷಗಳು ಕೈಜೋಡಿಸಿವೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಪ್ರತ್ಯೇಕವಾಗಿ ಹುಬ್ಬಳ್ಳಿ ಮತ್ತು ಗದಗ್ಗೆ ಭೇಟಿ ನೀಡಿದ್ರು. ತೋಂಟದಾರ್ಯ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ನಾಯಕರು ಮಾತುಕತೆಯನ್ನ ನಡೆಸಿದ್ರು. ಇನ್ನು ಕರವೇ ಕೂಡ ಅಖಾಡಕ್ಕೆ ಧುಮುಕಿದೆ. ಪೋಸ್ಕೋ ಕಂಪನಿಗಾಗಿ ಭೂಸ್ವಾಧೀನ ಮಾಡಿಕೊಳ್ತಾ ಇರುವುದರ ವಿರುದ್ಧ ಹೋರಾಟ ತೀವ್ರಗೊಂಡಿದೆ. ಅನ್ನದಾತರ ಈ ಹೋರಾಟಕ್ಕೆ ಈಗ ವಿರೋಧ ಪಕ್ಷಗಳು ಕೈಜೋಡಿಸಿವೆ. ಹುಬ್ಬಳ್ಳಿ ಮತ್ತು ಗದಗಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಗದಗ್ನಲ್ಲಿ ತೋಂಟದಾರ್ಯ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಸುಮಾರು 45 ನಿಮಿಷಗಳ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಕುಮಾರಸ್ವಾಮಿ ರೈತರ ಹೋರಾಟವನ್ನ ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಮುಂದಿನ ಚುನಾವಣೆಗೆ ಹಣ ಸಂಗ್ರಹಿಸುವ ಉದ್ದೇಶದಿಂದ ಪೋಸ್ಕೋ ಕಂಪನಿಗೆ ಬಿಜೆಪಿ ಸರ್ಕಾರ ಭೂಮಿ ನೀಡಲು ಮುಂದಾಗಿದೆ ಅಂತ ಆರೋಪಿಸಿದ್ರು. ಇವತ್ತು ರೈತರ ವಿಷಯದಲ್ಲಿ ಬಹಳ ಅಸಡ್ಡೆಯಿಂದ ಇವತ್ತು ರೈತರನ್ನ ಆಕ್ರೋಶಕ್ಕೆ ಗುರಿಪಡಿಸಿದ್ರೆ ನಾವು ಧ್ವನಿಗೂಡಿಸಲಿಕ್ಕೆ ಇವತ್ತೇನು ಬಂದಿದ್ದೇವೆ. ಸರ್ಕಾರ ಇನ್ನೂ ಉದ್ದಟತನದಲ್ಲಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಮೊಂಡುತನಕ್ಕೆ ಇಳಿದ್ರೆ ಈಗಾಗಲೇ ಉತ್ತರ ಕರ್ನಾಟಕದ ರೈತರು ಅವರ ಒಂದು ಹಕ್ಕನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಇತ್ತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೂಡ ಪೋಸ್ಕೋ ಭೂಸ್ವಾಧೀನ ವಿರುದ್ಧದ ಹೋರಾಟಕ್ಕೆ ಧುಮುಕಿದ್ದಾರೆ. ಸಿದ್ದರಾಮಯ್ಯ ಕೂಡ ಗದಗ್ ಮತ್ತು ಹುಬ್ಬಳ್ಳಿಗೆ ಭೇಟಿ ನೀಡಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿದ್ದು ಕೈಗಾರಿಕೆಗಳಿಗೆ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದು ಖಂಡನೀಯ ಅಂದ್ರು. ಅಗತ್ಯ ಬಿದ್ದರೆ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ರಾಜ್ಯದ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂದ್ರು. ಬಳಿಕ ಗದಗ್ ಜಿಲ್ಲೆಯ ಹಳ್ಳಿಗುಡಿ, ಶಿರೂರು ಮತ್ತು ಮೇವುಂಡಿ ಗ್ರಾಮಗಳಿಗೆ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಅಲ್ಲಿನ ರೈತರೊಂದಿಗೆ ಮಾತಾಡಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಇದಕ್ಕೂ ಮುನ್ನ ತೋಂಟದಾರ್ಯ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಭೂಸ್ವಾಧೀನದ ಹೋರಾಟದ ಕುರಿತು ಚರ್ಚೆ ಮಾಡಿದ್ರು. ನಂತರ ಮುಂಡರಗಿಗೆ ಭೇಟಿ ನೀಡಿ ಅನ್ನದಾನೇಶ್ವರ ಸ್ವಾಮಿ ಅವರ ಜೊತೆ ಸಮಾಲೋಚನೆ ನಡೆಸಿದ್ರು. ಇದು ದೊಡ್ಡ ಅನ್ಯಾಯ ಆಗ್ತದೆ, ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತದೆ. ಅದರಿಂದ ಇದನ್ನ ಕೈ ಬಿಡಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಇಲ್ಲಿ ಅಗತ್ಯ ಬಂದ್ರೆ ರಾಹುಲ್ ಗಾಂಧಿ ಅವರು ಬರ್ತಾರೆ, ಎಲ್ಲ ಇಡೀ ಪಕ್ಷ ಅವರು ಕೂಡ ಬಂದು ಇಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಈ ಮಧ್ಯೆ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಬೆಂಬಲ ಸೂಚಿಸಿದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಕೂಡ ತೋಂಟದಾರ್ಯ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು. ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಈಗ ರೈತರನ್ನ ಸಮಾಧಿ ಮಾಡುತ್ತಿದೆ ಅಂದ್ರು. ಒಟ್ನಲ್ಲಿ ಗದಗ ರೈತರ ಹೋರಾಟಕ್ಕೆ ರಾಜಕೀಯ ನಾಯಕರ ಮತ್ತು ಕನ್ನಡ ಸಂಘಟನೆಗಳ ಬೆಂಬಲವೂ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಎಸ್ಇಝೆಡ್ ಭೂಸ್ವಾಧೀನ ವಿರೋಧಿಸಿ ಉಪವಾಸ ನಡೆಸುವ ನಿರ್ಧಾರದಿಂದ ಪೇಜಾವರ ಶ್ರೀಗಳು ಹಿಂದೆ ಸರಿದಿದ್ದಾರೆ. ಮಂಗಳೂರಿನಲ್ಲಿ ಈ ನಿರ್ಧಾರ ಪ್ರಕಟಿಸಿದ ಅವರು ಸರ್ಕಾರದ ಕ್ರಮ ತಮಗೆ ತೃಪ್ತಿ ತಂದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಉಷ್ಣ ವಿದ್ಯುತ್ ಸ್ಥಾವರ ವಿರುದ್ಧದ ಹೋರಾಟಕ್ಕೆ ಶ್ರೀಗಳು ಗಡುವು ನೀಡಿದ್ದಾರೆ. ಮಂಗಳೂರಿನ 2ನೇ ಹಂತದ ವಿಶೇಷ ಆರ್ಥಿಕ ವಲಯದ ಭೂ ಸ್ವಾಧೀನವನ್ನ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಉದ್ದೇಶಿತ ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿದಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಪೇಜಾವರ ಶ್ರೀಗಳು ತಮ್ಮ 2 ಬೇಡಿಕೆಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದರು. ಹೀಗಾಗಿ ಉಪವಾಸ ನಿರ್ಧಾರ ಕೈಬಿಟ್ಟದ್ದಾಗಿ ಪ್ರಕಟಿಸಿದರು. 2 ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಿದೆ. ಅದಕ್ಕೋಸ್ಕರ ಉಪವಾಸದ ನಿರ್ಧಾರವನ್ನು ಬಿಟ್ಟಿದೆ. ಆದರೆ ಉಷ್ಣ ಸ್ಥಾವರದ ಬಗ್ಗೆ 6 ತಿಂಗಳ ಅವಧಿ ದೀರ್ಘವಾಯಿತು. 3 ತಿಂಗಳು ಮಾಡಬೇಕು ನಾವು ಸರ್ಕಾರಕ್ಕೆ ಒತ್ತಾಯ. ಇದೇ ವೇಳೆ ಉಡುಪಿಯ ಉಷ್ಣ ವಿದ್ಯುತ್ ಸ್ಥಾವರದ ಪರಿಣಾಮಗಳ ಅಧ್ಯಯನದ ವರದಿಗೆ ಪೇಜಾವರ ಶ್ರೀಗಳು ಗಡುವು ನೀಡಿದ್ದಾರೆ. ಅಧ್ಯಯನಕ್ಕೆ ರಚಿಸಲಾದ 5 ಸದಸ್ಯರ ತಜ್ಞ ತಂಡದ ವರದಿ ಅಕ್ಟೋಬರ್ 2ರೊಳಗೆ ಕೈ ಸೇರಬೇಕು. ಇಲ್ಲದಿದ್ರೆ ಮತ್ತೆ ಉಪವಾಸ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಂದು ತಜ್ಞರ ಸಮಿತಿಯಲ್ಲಿ ನಮ್ಮ 2 ಸೂಚನಾ ಪುಟವನ್ನು ಸೇರಿಸಬೇಕು ಮತ್ತು ಅದಕ್ಕೊಂದು ಅವಧಿ ನಿರ್ಬಂಧ ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಒಪ್ಪಿಸಿ ತಜ್ಞರ ಸಮಿತಿ ನೇಮಕವೂ ಆಗಿದೆ. ಈ ಡಿನೋಟಿಫೈ ಮಾಡಬೇಕು ಎಂಬುದಾಗಿ ನಾವು ಒತ್ತಾಯಪಡಿಸಿದ್ದೇವೆ 2000 ಎಕರೆ. ಅದನ್ನು ಕೂಡ ಸರ್ಕಾರ ಸ್ವೀಕಾರ ಮಾಡಿ ಕೂಡಲೇ ಸ್ಪಂದಿಸಿ ಡಿನೋಟಿಫೈ ಆದೇಶವನ್ನು ಕೂಡ ನೀಡಿದೆ. ಎಸ್ಇಝೆಡ್ ವಿರುದ್ಧದ ಹೋರಾಟದಲ್ಲಿ ಜಯ ಸಿಕ್ಕಿದ್ದು ಕರಾವಳಿ ಜನರ ತೀವ್ರ ಸಂತಸಕ್ಕೆ ಕಾರಣವಾಗಿದೆ.
ಅಭಿವೃದ್ಧಿ ಅಂತ ಹೇಳುವ ಬಣ್ಣದ ಮಾತುಗಳಿಂದ ನಿಜವಾದ ಅಭಿವೃದ್ಧಿಯ ವಿರೋಧ ದಿಕ್ಕಿನಲ್ಲಿ ಹೋಗುವಂತ ಒಂದು ಕೆಲವು ಪ್ರಯತ್ನಗಳನ್ನು ಇದು ನಿಲ್ಲಿಸಲಿಕ್ಕೆ ಯಾವ ರೀತಿಯಲ್ಲಿ ಒಂದು ಹಿರಿಯ ಅತಿವರಿಯರ ಒಂದು ಸಾಧನೆ, ಅವರೊಟ್ಟಿಗೆ ಜನರು ಸೇರಿದ ಜನರ ಜಯ, ಎಲ್ಲ ನಮ್ಮ ರಾಜ್ಯದ ಜನತೆಯ ಜಯ ಕೃಷಿ ಭೂಮಿ ಉಳಿಸುವ ನಿಟ್ಟಿನಲ್ಲಿ ಅಂತ ಹೇಳ್ತೇನೆ ನಾನು. ಈ ಮಧ್ಯೆ ಎರಡನೇ ಹಂತದಲ್ಲಿ ಭೂಸ್ವಾಧೀನ ಮಾಡಿಕೊಂಡ ಕುಡುಬಿ ಸಮುದಾಯದ 16 ಎಕರೆ ಭೂಮಿ ಉಳಿಸಲು ಹೋರಾಟ ಮುಂದುವರಿಸುವುದಾಗಿ ಪೇಜಾವರ ಶ್ರೀಗಳು ಘೋಷಿಸಿದ್ದಾರೆ. ಈ ಮೂಲಕ ಎಸ್ಇಝೆಡ್ ವಿರುದ್ಧದ ಹೋರಾಟ ನಿಂತಿಲ್ಲ ಎಂಬ ಸೂಚನೆಯನ್ನ ಶ್ರೀಗಳು ನೀಡಿದ್ದಾರೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಕಬ್ಬಿಗೆ ದರ ನಿಗದಿ ಕುರಿತಂತೆ ಇವತ್ತು ಬೆಂಗಳೂರಲ್ಲಿ ನಡೆದ ಸಭೆ ಗಲಾಟೆ ಗದ್ದಲಕ್ಕೆ ಕಾರಣವಾಯಿತು. ಸಭೆ ಯಾವುದೇ ನಿರ್ಣಯ ಕೈಗೊಳ್ಳದೆ ಅಂತ್ಯಗೊಂಡಿದೆ. ಗದ್ದಲದಿಂದ ಕೂಡಿದ್ದ ಸಭೆ ಕೇವಲ ಮಾತಿನ ಚಕಮಕಿ ಹಾಗೂ ವಾಗ್ವಾದಗಳಿಗೆ ಸೀಮಿತವಾಯಿತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇವತ್ತು ಸಕ್ಕರೆ ಸಚಿವ ರವೀಂದ್ರನಾಥ್ ರಾಜ್ಯ ಕಬ್ಬು ಬೆಳೆಗಾರರ ಸಭೆ ಕರೆದಿದ್ರು. ಕಬ್ಬಿಗೆ ದರ ನಿಗದಿ ಮಾಡುವುದು ಸಭೆಯ ಉದ್ದೇಶ. ಆದ್ರೆ ಮಾತಿಗೆ ನಿಂತ ಮೈಶುಗರ್ ಅಧ್ಯಕ್ಷ ನಾಗರಾಜಪ್ಪ ದರ ನಿಗದಿ ವಿಚಾರ ಬಿಟ್ಟು ಮತ್ತೆಲ್ಲ ವಿಚಾರ ಮಾತನಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ರೈತರು ಮೊದಲು ದರ ನಿಗದಿ ವಿಚಾರ ಚರ್ಚೆ ಮಾಡಿ ಅಂತ ಹರಿಹಾಯ್ದ್ರು. ಕಡೆಗೆ ರೈತ ಮುಖಂಡ ಪುಟ್ಟಣ್ಣಯ್ಯ ರೈತರನ್ನ ಸಮಾಧಾನಪಡಿಸಿದ್ರು. ಕಡೆಗೆ ಸಕ್ಕರೆ ಸಚಿವ ರವೀಂದ್ರನಾಥ್ ರೈತರನ್ನ ಸಂತೈಸಿದ್ರು. ಆದ್ರೆ ದರ ನಿಗದಿ ಬಗ್ಗೆ ನಿರ್ಧಾರಕ್ಕೆ ಬರಲಿಲ್ಲ. ಮುಂದಿನ 4 ದಿನಗಳ ಒಳಗಾಗಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದ್ರು. ಈಗಾಗಲೇ ಪ್ರಕೃತಿ ಏರುಪೇರಾಗ್ತದೆ. ಇಷ್ಟೊತ್ತಾಗಲೇ ಬೆಲೆ ನಿಗದಿಯಾಗಿ ಕಬ್ಬು ಸರಬರಾಜು ಮಾಡೋಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ವಿಳಂಬ ಆಗಿದೆ. 4 ದಿವಸದಲ್ಲಿ ನಿರ್ಣಯ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ನಮ್ಮ ನಿರ್ಣಯವನ್ನು ಸರ್ಕಾರಕ್ಕೆ ಕೊಡೋದ್ರ ಮೂಲಕ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ತೀವಿ. ಇದೇ ಇದ್ರೆ ಹೋರಾಟದ ದಿಕ್ಕಿಗೆ ನಾವು ಹೋಗ್ಬೇಕಂತ ಪರಿಸ್ಥಿತಿ. ಬೆಲೆನ ನಿಗದಿ ಮಾಡದಿದ್ರೆ ರಾಜ್ಯಾದ್ಯಂತ ನಾವು ದಕ್ಷಿಣ ಕರ್ನಾಟಕದ ಭಾಗದ ರೈತರ ಜೊತೆ ಜಾಗೃತಿಯನ್ನು ಉಂಟು ಮಾಡಿ ಕಬ್ಬು ಬೆಳೆಗಾರರು ಕಾರ್ಖಾನೆಗೆ ಕಬ್ಬು ಹೊಡಿಬೇಕೋ ಬೇಡೋ ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ತೇವೆ. 4 ದಿವಸ ಅಂತಿಮವಾಗಿ ಸರ್ಕಾರದ ನಿರ್ಧಾರವನ್ನು ಕಾಯ್ತಾ ಇದ್ದೀವಿ. ಸಚಿವರ ಸಭೆಯ ನಂತರ ರೈತರು ಸಮಾಲೋಚನೆ ನಡೆಸಿದ್ರು. ದರ ನಿಗದಿಯಾಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಒಬ್ಬರ ಮೇಲೆ ಇನ್ನೊಬ್ಬರು ದೂಷಿಸುತ್ತಾ ಜಗಳವಾಡಿದ್ರು. ಕಳೆದ ವರ್ಷ ನಿಗದಿಯಾದ ಪ್ರಕಾರ ಈಗ ಪ್ರತಿ ಟನ್ ಕಬ್ಬಿಗೆ 1800 ರೂಪಾಯಿ ಬೆಲೆ ಇದೆ. ಆದ್ರೆ ಕಬ್ಬಿನ ಉತ್ಪಾದನಾ ವೆಚ್ಚ ಪ್ರತಿ ಟನ್ಗೆ 2250 ರೂಪಾಯಿ ಆಗುತ್ತೆ ಅನ್ನುವ ರೈತರು ಪ್ರತಿ ಟನ್ಗೆ ಕನಿಷ್ಠ 2500 ರೂಪಾಯಿ ಕೊಡಿ ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಆದ್ರೆ ಸಕ್ಕರೆ ಕಂಪನಿಗಳ ಮಾಲೀಕರು ಮಾತ್ರ ಇದಕ್ಕೆ ಸಮ್ಮತಿಸುತ್ತಿಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರ ನಡುವೆ ಸಮನ್ವಯತೆ ಸಾಧಿಸಿ ಸೂಕ್ತ ದರ ನಿಗದಿ ಮಾಡಬೇಕಾದ ಹೊಣೆ ಸದ್ಯ ರಾಜ್ಯ ಸರ್ಕಾರದ ಮೇಲಿದೆ. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.